ಮುಳಬಾಗಿಲು ತಾಲೂಕಿನ ಗುಮ್ಲಾಪುರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯು ಜಿಲ್ಲಾ ಮಟ್ಟದಲ್ಲಿ ಗುರ್ತಿಸಿಕೊಂಡಿತ್ತು. ಇಂತಹ ಶಾಲೆಯನ್ನು ಗಮನಿಸಿದ ಸಮಾಜ ಸೇವಕರಾದ ಸಂಗೊಳ್ಳಿ ವೆಂಕಟೇಶ್ ರವರು ಗುಮ್ಲಾಪುರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮವಸ್ತ್ರಗಳನ್ನು ಮತ್ತು ಪುಸ್ತಕ ಹಾಗೂ ಪ್ಯಾಡ್, ಪೆನ್ನು, ಪೆನ್ಸಿಲ್, ವಿದ್ಯಾರ್ಥಿಗಳು ನೀರು ಕುಡಿಯಲು ಬಾಟ್ಲು ಮತ್ತು ಕ್ರ್ಯಾಕ್ ಶೂಟ್ ಮುಂತಾದವುಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಿ, ಮುಂದಿನ ವರ್ಷ ಯಾರು ಗುಮ್ಲಾಪುರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸದಾಗಿ ದಾಖಲಾತಿಯಾಗುತ್ತಾರೋ ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್‌ಶಿಪ್ ಅನ್ನು ಕೊಡುವುದಾಗಿ ಭರವಸೆ ಕೊಟ್ಟರು. ಗುಮ್ಲಾಪುರದ ವಿದ್ಯಾರ್ಥಿಗಳ ಪೋಷಕರು ಬಹಳ ಸಂತೋಷಪಟ್ಟರು. ಈ ಶಾಲೆಯು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆಯಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಸಮಾಜ ಸೇವಕರಾದ ಸಂಗೊಳ್ಳಿ ವೆಂಕಟೇಶ್ ರವರ ಮುಂದೆ ತೋರಿಸಿದರು. ವಿದ್ಯಾರ್ಥಿಗಳನ್ನು ಮೆಚ್ಚಿಕೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಭವಿಷ್ಯ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ದೇವರ ಸಮುದ್ರದ ಮಾಜಿ ಅಧ್ಯಕ್ಷರಾದ ಪಾಲ್ಗುಣಾ ಶ್ರೀನಿವಾಸ್, ಸರ್ಕಾರಿ ನಿವೃತ್ತಿ ಪ್ರಾಧ್ಯಾಪಕರಾದ ಜಮ್ಮನಹಳ್ಳಿ ವೆಂಕಟೇಶ್, ಕ್ಷೇತ್ರ ಶಿಕ್ಷಣ ಸಂಪನ್ಮೂಲಗಳ ಅಧಿಕಾರಿಯ ಮತ್ತು ರುದ್ರಪ್ಪ, ಶಾಲಾ ಸಿಬ್ಬಂದಿ ವರ್ಗ, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ವಿದ್ಯಾರ್ಥಿಗಳ ಪೋಷಕರು ಮುಂತಾದವರು ಉಪಸ್ಥಿತಿಯಲ್ಲಿದ್ದರು. ಮಕ್ಕಳೆಲ್ಲ ಬೆಳಗ್ಗೆ ತಿಂಡಿ ತಿಂದಿದ್ದೀರಾ ಇಲ್ಲ? ಎಲ್ಲಿ ಜೈ ಬಲೋ ಭಾರತ್ ಮತಾಕಿ. ಸರಿ, ಏನಿವತ್ತು ಗುಮ್ಲಾಪುರ ಸರ್ಕಾರಿ ಶಾಲೆಯಲ್ಲಿ ಸರಸ್ವತಿ ಪೂಜೆ ನಿಕ್ಕೊಂಡಿದ್ದಾರೆ. ಈ ಸರಸ್ವತಿ ಪೂಜೆಗೆ ನಮ್ಮನ್ನು ಬರಬೇಕು ಅಂತ ಮೇಡಮ್ನವ್ರು ಹೇಳಿದ್ರು. ನಾನು ಈ ಮುಂದೆ ನಮ್ಮ ಚನ್ನಾಪುರ ನಾನು ಓದಿರೋಂಥ ಶಾಲೆಯಲ್ಲಿ ಸ್ಕೂಲ್ ಬ್ಯಾಗು, ಟ್ರ್ಯಾಕ್ ಶೂಟು ನಾನಲ್ಲಿ 2 ವರ್ಷದಿಂದ ಕೊಡಿಸ್ತಾ ಬಂದೆ. ನಮ್ಮ ಶಾಲೆಯಲ್ಲೂ ಸ್ಟ್ರೆಂತ್ ಇದೆ ವೆಂಕಟೇಶ್, ಏನಾದ್ರು ಒಂದು ಮಾಡ್ಬೇಕು ಅಂದ್ರು ನಮ್ಮ ಲಕ್ಷ್ಮೀದೇವ್ ಮೇಡಮ್ ಅವರು. ಆಯ್ತಕ್ಕ, ಖಂಡಿತವಾಗ್ಲೂ ನೀವೇನು ಹೇಳಿದ್ರೆ ಕೊಡಿಸ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಕಳಿಸ್ಕೊಟ್ಟಿದ್ದೀನಿ. ನಮಗೆ ಬೇರೆ ಏನು ಉದ್ದೇಶ ಇಲ್ಲ, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದೇ ನಮ್ಮ ಉದ್ದೇಶ. ಈಗ ದುಡ್ಡಿರೋರು ಸೇರಿಸ್ತಾರೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವರು ಸೇರಿಸ್ಬೇಕು ಅಂತ ಅವರು ಪಾಪ ಸಂಘಗಳಲ್ಲಿ ಎತ್ಕೊಂಡು ಬಾಧೆಗಳು ಬೀಳೋರ್ನು ನಾವು ಬಹಳಷ್ಟು ಜನ ನೋಡಿದೀವಿ. ಅದಾಗಬಾರ್ದು. ನಾನು ದಯವಿಟ್ಟು ತಪ್ಪು ತಿಳ್ಕೊಬಾರ್ದು. ನಮ್ಮ ಮೇಡಮ್ನವ್ರಾಗ್ಬೋದು, ನಮ್ಮ ವಾಸಪ್ಪ ಮಾಸ್ಟರ್, ರುದ್ರಪ್ಪ ಮಾಸ್ಟರ್, ನಾನೊಂದು ಮಾತಾಡಕ್ ಬಯಸ್ತೀನಿ. ಈ ಸರ್ಕಾರ ಹೆಂಗಂದ್ರೆ ಕಳ್ತನ ಮಾಡಕ್ ಕಳ್ಸೋದು ಸರ್ಕಾರದವ್ರೆ, ಮತ್ತೆ ಅವ್ರು ನಡೆಯಕ್ ಪೊಲೀಸ್ ಅವ್ರನ್ನ ಕಳ್ಸೋದು ಸರ್ಕಾರದ್ದೇ. ಈಗ ಸರ್ಕಾರಿ ಉದ್ಯೋಗ ಬೇಕು ಅಂದಾಗ ಸರ್ಕಾರ ಉದ್ಯೋಗ ಯಾರ್ಯಾರು ಪಡಿತಾರ ಅವ್ರ ಮಕ್ಕಳು ಕಡ್ಡಾಯವಾಗಿ ಓದ್ಲೇಬೇಕು. ಸರ್ಕಾರಿ ಶಾಲೆ ಕಂಡೀಷನ್ ಮಾಡಿದ್ರೆ ಈ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಶಾಲೆಗಳಿಗೆ? ಅವಾಗ ಖಾಸಗಿ ಶಾಲೆ ಎಲ್ಲ ಬೀಗ ಆಗ್ಬೋದು. ಯಾಕಪ್ಪ ಮಾಡಲ್ಲ ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳದೇ ದೊಡ್ಡ ದೊಡ್ಡ ಖಾಸಗಿ ಶಾಲೆಗಳು, ಖಾಸಗಿ ಕಂಪ್ನಿಗಳು ಎಲ್ಲ ಇರೋದು ಅವ್ರದೇ ಇಂಜಿನಿಯರಿಂಗ್ ಕಾಲೇಜು, ಅವ್ರದೇ ಕಾಲೇಜುಗಳು ಅವ್ರದೇ. ಹಂಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ಬೇಕಾದ್ರೆ ಮಕ್ಕಳು ಸರ್ಕಾರಿ ವೇತನ ಪಡಿತಾ ಇರ್ತಾರಲ್ಲ ಅಂತವ್ರ ಮಕ್ಕಳು ಕಡ್ಡಾಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕು ಅಂತ ಒಂದು ಕಂಡೀಷನ್ ಮಾಡ್ಬೇಕು ಅಂತ ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಪಾಲ್ಗೊಣ ಸೀನಣ್ಣ ಆಗ್ಬೋದು, ನಮ್ಮ ಮಾಸ್ಟ್ರು ವೆಂಕಟೇಶಪ್ಪ ಸಾರು, ವಾಸಪ್ಪ ಮಾಸ್ಟರ್ ಸಾರು ಎಲ್ಲರೂ ಬಂದಿದ್ದಾರೆ. ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಇವಾಗ ನಮ್ಮ ರುದ್ರಪ್ಪ ಸರ್ ಹೇಳ್ದಂಗೆ ಎಲ್ಲರಿಗೂ ಕೊಡೋ ಮನ್ಸು ಇರಲ್ಲ. ಒಂದ್ 15 ಕೋಟಿ ಹೋದ್ಮೇಲೆ ಭಗವಂತ ಮನಸ್ಸು ಅವ್ರ ಹತ್ರ ಕಿತ್ಕೊಬಿಡ್ತಾನೆ. ದಾನ ಮಾಡುವಂತ ಮನ್ಸು ಕಿತ್ಕೊಬಿಡ್ತಾನೆ. ನಾನು ಅಂದ್ಕೊಳ್ತೀನಿ, 100 ಕೋಟಿ ಇರೋರು ಇದಾರಲ್ಲ, ಯಾಕೆ ಇವ್ರಿಗೆಲ್ಲ ಕೊಡಕ್ ಮನ್ಸು ಬರಲ್ಲ ಅಂದ್ರೆ ಲಕ್ಷ್ಮೀ ದೇವಿ ಜಾಸ್ತಿ ಆದಷ್ಟು ಅವ್ರಿಗೆ ಬುದ್ಧಿ ಕಿತ್ಕೊಬಿಡ್ತಾನೆ. ಎಲ್ಲರ ಹತ್ರ ಉಗಿಸ್ಕೋಬೇಕು ಅವ್ರು. ಏನಪ್ಪ ಇಷ್ಟಿದ್ರು ಒಬ್ರು ಕೊಡಕ್ ಬರಲ್ಲ ಅಂತ. ಸರ್ ನಮಸ್ತೆ. ಯಾರಾದ್ರೂ ದೊಡ್ಡ ಮನ್ಸು ಮಾಡಿ ಈ ಊರ್ನವ್ರು ಎಲ್ಲರೂ ಶ್ರೀಮಂತರ ಇರಕ್ಕಿಲ್ಲ, ರೂಪಾಯಿ ಕೊಡ್ತೀನಿ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಉಳಿದಿದ್ದು ಇನ್ಯಾರಾದ್ರೂ ದಾನಿಗಳಿರ್ತಾರಲ್ಲ ಅವ್ರ ಕಡೆಯಿಂದ ಕೊಡಿಸಿ ಒಂದು ಗುಂಟೆ ಅಷ್ಟು ಜಮೀನ ಮಾಡ್ಕೊಂಡ್ರೆ ನಮ್ಮ ರುದ್ರಪ್ಪ ಸರ್ ಹೇಳಿದ್ರೆ ಅವ್ರ ಇಲಾಖೆಯಿಂದಾನೇ ಒಂದು ಕಟ್ಟಡ ಕಟ್ಟಕ್ಕೆ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಳ್ಳಿ. ಚೆನ್ನಾಗಿ ಮಕ್ಕಳು ಓದ್ಲಿ, ಗೌರ್ಮೆಂಟ್ ಶಾಲೆಗಳು ಉಳಿಬೇಕು ಅನ್ನೋದೇ ನನ್ನ ಉದ್ದೇಶ. ಇಲ್ಲಿ ಕರೆದು 2 ಮಾತು ಮಾತಾಡಲು ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶಿಕ್ಷಕರು ಒಬ್ಬರೇ ಅಲ್ಲ, ಸರ್ಕಾರಿ ನೌಕರರು ಯಾರಿದ್ದಾರೆ ಅವ್ರ ಮಕ್ಕಳನ್ನೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋದು ನಿಯಮ ಬಂದ್ರೆ ನೀವು ಮಾಡ್ತಾ ಇರುವಂತಹ ಕಲಿಕಾ ಸಾಮಗ್ರಿ ಒಳ್ಳೇದು. ಆದ್ರೆ ಇದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ನನ್ನ ಮಕ್ಕಳನ್ನ ನಾವು 100% ಮಕ್ಕಳಿಗೆ ಸರ್ಕಾರಿ ಶಾಲೆ ಅಂತ ಒತ್ತಡ ಇರ್ತದೆ, ನನ್ನ ಮಗು ಕೂಡ ಖಾಸಗಿ ಶಾಲೆಗೆ ಸೇರ್ಬೇಕು ಅನ್ನೋದೇ ಅವ್ರ ಒತ್ತಡ. ಎಲ್ಲರೂ ಒತ್ತಡ. ಹೌದು. ಅದರಿಂದ ಇದೊಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದೆ. ಇದಕ್ಕೆ ಸರ್ಕಾರಕ್ಕೆ ತಾವೇನ್ ಮನವಿ ಕೊಡ್ತೀರಾ? ಸರ್ಕಾರಕ್ಕೆ ನಾನು ಹೇಳದ್ನಲ್ಲ, ನಮ್ ಸರ್ಕಾರದವ್ರೇ ಕಳ್ತನ ಮಾಡಕ್ ಬಿಡೋದು ಮತ್ತೆ ಪೊಲೀಸ್ ಅವ್ರನ್ನ ಬಿಡೋದು ಅವರೇ ಆಗೋಗಿದೆ. ಅವ್ರವೇ ಮೆಡಿಕಲ್ ಕಾಲೇಜುಗಳು, ಅವ್ರದೇ ಇಂಜಿನಿಯರಿಂಗ್ ಕಾಲೇಜುಗಳು ಆದಾಗ ಅವ್ರು ಹೆಂಗೆ ಮುಚ್ಚಿಸಕ್ಕಾಗತ್ತೆ?
ಈಗ ನೀವು ಇಲ್ಲಿ ಸೆಳೆಕಾಸ್ ಅವರಿಗೆ ಕೊಡುವ ಉದ್ದೇಶ ಏನು? ನಮ್ದಿಷ್ಟೇ, ನಾವು ಬಡತನದಿಂದ ಬಂದು ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋದ್ರಿಂದ ನಾವ್ ಯಾವುದೇ ರಾಜಕೀಯದಲ್ಲಿ ತೊಡಗಿಸ್ಕೋಬೇಕು ನಮ್ ಉದ್ದೇಶ ಇಲ್ಲ. ಕೆಲವರೆಲ್ಲ ಸೋಷಿಯಲ್ ಸರ್ವಿಸ್ ಮಾಡೋದು ರಾಜಕೀಯದಲ್ಲಿ ಏನೋ ಬೇಕು ಅಂತ, ನಾವ್ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ನಾವು ಬರೋರಲ್ಲ. ನಮ್ ಉದ್ದೇಶ ಏನಪ್ಪ, ನಾವ್ 10 ರೂಪಾಯಿ ಸಂಪಾದನೆ ಮಾಡ್ತಾ ಇದೀವಿ, ನಾವ್ ಒಂದ್ 5 ರೂಪಾಯಿ ದಾನ ಧರ್ಮ ಮಾಡೋಣ ಅನ್ನೋದು, ಅಷ್ಟು ಬಿಟ್ರೆ ಬೇರೆ ಯಾವ್ದು ಇಲ್ಲ ಇದ್ರಲ್ಲಿ.